ಕೆಲವೊಮ್ಮೆ ಸಂಬಂಧಗಳನ್ನ ಗಟ್ಟಿಯಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಕಿವುಡನಾಗಿರ್ಬೇಕಾಗತ್ತಂತೆ, ಒಮ್ಮೊಮ್ಮೆ ಮೂಕನಾಗಿಯೂ ಇರ್ಬೇಕಾಗತ್ತಂತೆ, ಅಗತ್ಯ ಬಂದ್ರೆ ಕುರುಡನಾಗಿಯೂ ಇರ್ಬೇಕಾಗತ್ತಂತೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ದರ್ಪಣ. ನಾನ್ ನಿಮ್ಮ ಹತ್ರ ಮೊದಲಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ವಿಡಿಯೋಗಳು ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಯ್ತು. ಮತ್ತೊಮ್ಮೆ ನಾವು ನಿಮ್ಮ ಮುಂದೆ ಎಲ್ಲರ ಹತ್ರನೂ ಕ್ಷಮೆಯನ್ನ ಕೇಳ್ತಾ ಮತ್ತೆ ಅದೇ ಪ್ರೋತ್ಸಾಹ ಆಶೀರ್ವಾದದೊಂದಿಗೆ ನಮ್ಮ ವಿಡಿಯೋಗಳು ನಿಮ್ಮ ಮುಂದೆ ದರ್ಪಣದಲ್ಲಿ ಬರ್ತಾ ಇರತ್ತೆ. ಅದಕ್ಕೆ ನೀವು ಮಾಡ್ಬೇಕಾದದಿಷ್ಟೇ, ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪುಗಳು ಅಥವಾ ಯಾವುದೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಅದನ್ನ ಅಡಿಗೆ ಮಾಡಿ ತಿಂದು ಅದರಿಂದ ಆರೋಗ್ಯವನ್ನ ಪಡೆದರಿಗೆ ಅದು ಗೊತ್ತಿರತ್ತೆ, ಅದ್ರ ರುಚಿ ತಿಂದರಿಗೆ ಗೊತ್ತಿರತ್ತ. ಹೌದು, ನಾನು ಇವತ್ತು ನಿಮ್ಗೆ ಎಂತ ಹೇಳಿಕೊಡ್ತಿದ್ದೆ ಅಂದ್ರೆ ದಾಸವಾಳ ಸೊಪ್ಪಿನಿಂದ ಇಡ್ಲಿ ಮಾಡೋದನ್ನ ಹೇಳಿಕೊಡ್ತಿದ್ದೆ. ಹಂಗಾಗಿ ಒಂದ್ 4 ದಾಸವಾಳ ಚಿಗ್ರು ಸೊಪ್ಪನ್ನ ಇಲ್ಲಿಂದನೇ ಕೊಯ್ಕೊಂಡು ಹೋಪ. ಎಲೆ ಎಷ್ಟು ಚಿಗ್ರು ಇರುತ್ತೋ ಅಷ್ಟು ಲಾಯ್ಕತ್. ಮತ್ತೆ ಈ ಇಡ್ಲಿ ಈ ಟೈಮಲ್ಲಿ ಮಾತ್ರ, ಅಂದ್ರೆ ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇರತ್ತಲ್ಲ, ಈ ಟೈಮಲ್ಲಿ ಮಾಡ್ರೆ ಮಾತ್ರ ಇಡ್ಲಿ ಮೃದುವಾಗಿ ಬದತ್ತ. ಹಂಗೆ ತಿಂಬಕ್ಕೆ ರುಚಿ ಆಗಿರುತ್ತೆ, ಆರೋಗ್ಯ ಆಗಿರುತ್ತೆ. ನಮ್ಮ ಪ್ರಕೃತಿ ಎಷ್ಟು ವಿಶೇಷ ಅಲ್ಲ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಫುಡ್ ಅನ್ನ ಮಾಡ್ಕ ತಿನ್ಕಂದೇಳಿ ಹೇಳಿ ನಮ್ಮ ಹಿಂದಿನವ್ರು ಮೊದ್ಲೇ ಮಾಡಿ ಇಟ್ಟಿರ. ಅದಕ್ಕೆ ಸರಿಯಾಗಿ ಪ್ರಕೃತಿ ನಮ್ಗೆ ಆಯಾಯ ಕಾಲಕ್ಕೆ ಆಯಾಯ ಸೊಪ್ಪುಗಳಿರ್ಲಿ, ಆಹಾರಗಳಿರ್ಲಿ ನಮ್ಗೆ ದೊರಕುತ್ತಾ ಹೊತ್ತು. ನಿಮ್ಗೆಲ್ಲರಿಗೂ ನಾನು ಹಿಂದಿನ ವಿಡಿಯೋದಲ್ಲಿ ದಾಸವಾಳದ ಹೂವನ್ನ ಉಪಯೋಗಿಸಿ ಅದನ್ನ ಕೊಲೆಸ್ಟ್ರಾಲ್ ಅನ್ನ ಹೆಂಗ್ ಕಡಿಮೆ ಮಾಡ್ಕೊಂಡು ಹೇಳಿಕೊಟ್ಟಿದೆ ಅಲ್ಲ, ಹಂಗೆ ಈ ಸತಿ ದಾಸವಾಳ ಸೊಪ್ಪನ್ನ ಯೂಸ್ ಮಾಡಿ ಇಡ್ಲಿ ಮಾಡೋದು ಅದನ್ನ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಖಂಡಿತ ಹೊಸ ಅಡ್ಗೆ ಅಂತೂ ಅಲ್ಲದೆ ಅಲ್ಲ, ನಮ್ಮ ಅಜ್ಜಿ ನಮ್ಮ ಪಿಜ್ಜಿ ಎಲ್ಲ ಮಾಡ್ತಿದ್ದದ್ದು ನಂಗಂತೂ ತುಂಬಾ ಇಷ್ಟ ಕಣೆ. ನಿಮ್ಗೆ ಗೊತ್ತಿತ್ತು ನಾನು ಯೂಶ್ವಲಿ ಮಾಡುವಂತ ಅಡ್ಗೆಗಳು, ನಾನ್ ತುಂಬಾ ಇಷ್ಟಪಟ್ಟ ಅಡ್ಗೆಗಳನ್ನ ಮೊದ್ಲು ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೆ, ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ನಾನು ಎಕ್ಸ್ಪರ್ಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಲೈಕ್ ಮಾಡಿ ಹೇಳಿಕೊಡೋಕತ್ತ. ಮುಂಚೆ ಬಿಳಿ ದಾಸವಾಳ ಹೂವಿನ ಎಲೆಗಳನ್ನ ಮಾತ್ರ, ಅಂದ್ರೆ ಬಿಳಿ ದಾಸವಾಳ ಹೂ ಬತ್ತಲ್ಲ ಆ ಎಲಿನ ಮಾತ್ರ ಯೂಸ್ ಮಾಡಿ ಮಾಡ್ತಿದ್ರ ಅಮ್ರ. ನಂಗಂತೂ ಎಲ್ಲಾ ಸತಿ ಬಿಳಿ ದಾಸವಾಳ ಎಲೆ ಸಿಕ್ಕುದಿಲ್ಲ. ಹಾಗಾಗಿ ನಾನು ಎಂತ ಮಾಡ್ತೆ, ಯಾವ್ದು ದಾಸವಾಳ ಎಲೆ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ತೆ. ದಾಸವಾಳ ಎಲೆ ಈ ಟೈಮಲ್ಲಿ, ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಲ್ಲ, ಈ ಟೈಮಲ್ಲೇ ಮಾಡ್ರೆ ಮಾತ್ರ ಅದು ಸಾಫ್ಟ್ ಆಗಿ ತುಂಬಾ ಲೈಕ್ ಬರ್ತದೆ ಇಡ್ಲಿ. ಹಾಗಾಗಿ ಈ ಟೈಮಲ್ಲಿ ನೀವು ಆದಷ್ಟು ದಾಸವಾಳ ಸೊಪ್ಪು ಸಿಕ್ಕ, ನೀವು ಎಲ್ಲಿದ್ರು ದಾಸವಾಳ ಗಿಡಕ್ಕಂತೂ ಕಡಿಮೆ ಇರುವುದಿಲ್ಲ. ಸೊ ಅದರಿಂದ ಸೊಪ್ಪನ್ನ ತಕೊಂಡ್ ಬಂದು ನೀವು ಅದನ್ನ ಇಡ್ಲಿ ಮಾಡಿ ತಿಂಬುದ್ರಿಂದ, ಅದನ್ನ ದೋಸೆ ಕೂಡ ಮಾಡ್ಲಕ್ಕ ಇಡ್ಲಿ ಮಾಡಿ ತಿನ್ನೋದ್ರಿಂದ ಅದರಿಂದ ಸಿಗುವಂತಹ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಗಳು ನಿಮ್ದಾಗ್ಲಿ ಅಂತ ಹೇಳ್ತಾ, ಅದಕ್ಕೆ ಎಂತೆಂತ ಇಂಗ್ರೀಡಿಯೆಂಟ್ಸ್ ಬೇಕು, ಎಂತೆಂತೆಲ್ಲ ಹಾಕಕ್ಕಂದೇಳಿ ನಾನ್ ನಿಮ್ಗೆ ಹೇಳಿಕೊಡ್ತೆ. ದಾಸವಾಳ ಇಡ್ಲಿ ಮಾಡೋಕೆ ನಾನ್ ತಗೊಂಡದ್ದು 1/4 ಚಮಚ ಮೆಂತೆ, 1/2 ಚಮಚ ಹೆಸರು ಬೇಳೆ, 2 ಚಮಚ ಉದ್ದು. ಇಡೀ ಉದ್ದು ತಕೊಂಡ್ಲಕ್ಕ, ಉದ್ದಿನ ಬ್ಯಾಳಿಯೂ ತಕೊಂಡ್ಲಕ್ಕ. ನೀವು ನಿಮ್ಮ ಮನೇಲಿ ಉದ್ದಿನ ಇಡ್ಲಿಗೆ ಅಂತ ಯೂಸ್ ಮಾಡ್ತೀರಿ ಅದನ್ನ ಮಾಡಿ. ನಾನು ಇಡೀ ಉದ್ದನ್ನ ಯೂಸ್ ಮಾಡೋದ್ರಿಂದ ನಾನು 2 ಚಮಚ ಉದ್ದಿನ ಕಾಳನ್ನು ತಕೊಂಡಿದ್ದೆ. ಹಂಗೆ ಇದು ಅರ್ಧ ಪಾವಲ್ಲು, ಇದ್ರಲ್ಲಿ 2 ಅಂದ್ರೆ ಅರ್ಧ ಪಾವ್ ಅಂದ್ರೆ 1 ಪಾವ್ ಅಕ್ಕಿ ಹಾಕಿದೆ. ಇದ್ರಲ್ಲಿ 2 ಸತಿ ಬೆಣ್ತಕ್ಕಿನ ಹಾಕಿದೆ. ಯೂಶ್ವಲಿ ನಾನು ತಿಂಡಿಗೆ ಯೂಸ್ ಮಾಡುದು ಸೋನಾ ಮಸೂರಿ ಕಡಿ. ನೀವು ಸೋನಾ ಮಸೂರಿ ಯೂಸ್ ಮಾಡ್ತಿದ್ರೆ ಅದನ್ನ ಮಾಡಿ, ಇಡ್ಲಿಗೆ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರಲ್ಲ ಅದನ್ನ ಮಾಡಿ. ಈಗ ನಾನು ಎಂತ ಮಾಡ್ತೆ ಅಂದ್ರೆ, ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ದಾಸವಾಳ ಸೊಪ್ಪು. ಇಷ್ಟಕ್ಕೆ ಒಂದು 20 ಎಲೆ ಬೇಕು, ಚಿಗ್ರೆ ಎಲೆ ತಕಣಿ, ಒಂದು 20 ಎಲೆ ಇದಕ್ಕೆ ಬೇಕು. ಮೊದ್ಲಿಗೆ ಇದು 3ನ್ನ ನೀರ್ ಹಾಕಿ ನೆನ್ಸಿ ಇಡುವ, ಅಕ್ಕಿನ ಸಪ್ರೇಟ್ ಆಗಿ ನೆನ್ಸಿ ಇಡುವ, ಇದನ್ನ ಕ್ಲೀನ್ ಮಾಡ್ಕೊಂಬ. ಇದನ್ನ ನಾನು ನಿಮ್ಗೆ ಆಗ್ಲೇ ತೋರ್ಸಿದಲ್ಲ, ಉದ್ದು ಹೆಸರು ಮೆತ್ತಿನ ಇದನ್ನ ನೆನ್ಸಿ ಇಡಕ್ಕಂದ್ರೆ ಇದ್ರಂಗ ಉದ್ದಿನ ಕಾಳು ಮತ್ತೆ ಹೆಸರು ಬೇಗ ನೆನೀತ್. ನಿಮ್ಗೆ ಗೊತ್ತಿತ್ತಲ್ಲ, ಅದ್ರಲ್ಲಿ ಮುಖ್ಯ ಅಂದ್ರೆ ಈ ಮೆತ್ತಿ ನೆನೀತಂದೇಳಿ ಹೇಳ್ರು ಕೂಡ್ಲೆ ನೀವು ಕಡುಕ್ ಹಾಕ್ಲಕ್. ಈ ಮೆತ್ತಿ ಗೊತ್ತಿತ್ತಲ್ಲ, ಗೊತ್ತಾಯ್ದಿರಿ ಎಂತ ಮಾಡಿ ಗೊತ್ತಾ, 1 ಮೆತ್ತಿ ಕಾಳು ತಕೊಂಡ್ ಬಾಯಂಗ್ ಕಚ್ಚಿ ಕಾಣಿ, ಅದ್ ಮೆದುವಾಯ್ತು ನಿಮ್ಗೆ ಜಗುಗ್ ಬತ್ತಂದ್ರೆ ಇದಾಯ್ತಂತ ಲೆಕ್ಕ. ಅಕ್ಕಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿತ್ತಲ್ಲ, ಇಡ್ಲಿ ಹೆಂಗ್ ನೆನ್ಸ್ರಿ ಹಂಗೆ ನೆನ್ಸಿ. ಆಮೇಲೆ ಈ ನಮ್ಮ ದಾಸವಾಳ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡಿ. ಎಂತಕಂದ್ರೆ ಮಳೆಗಾಲ, ಒಂದು ಸೊಪ್ಪು ಅಂದ್ರ ಮೇಲೆ ಹುಳ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅದನ್ನ ಸ್ವಲ್ಪ ನಾವು ಆರೋಗ್ಯದ ದೃಷ್ಟಿಯಿಂದ ಕಾಣ್ಕಂತ, ಹಂಗಾಗಿ ಇದನ್ನ ಚಂದ ಮಾಡಿ ಕ್ಲೀನ್ ಮಾಡ್ಕೊಂಡು ಇದನ್ನ 3 ಸಲ ತೊಳ್ಕಣಿ. 3 ಸಲ ತೊಳ್ಕೊಂಡ್ರ ಮೇಲೆ ಅದನ್ನ ಹೆಂಗ್ ಯೂಸ್ ಮಾಡ್ಕೊಂಡು ನಾನು ಹೇಳ್ತೆ. ಈ ದಾಸವಾಳ ಸೊಪ್ಪು ಇರುತ್ತಲ್ಲ, ನೀವು ಕಾಣ್ತಿರಲ್ಲ ಹಿಂಗೆ ಕ್ಲೀನ್ ಇದೆಲ್ಲ, ಇದು ಆಕ್ಚುಲಿ ಉಪ್ಪು ಹಾಕ್ರ ಮೇಲೆ 3 ಸಲ ತೊಳ್ಕೊಂಡಿದ್ದೆ ನಾನು. ಅದ್ರ ಮೇಲೆ ನಾವಿಲ್ಲಿ ಕುಂದಾಪುರ ಕನ್ನಡದಂಗೆ ಇದಕ್ಕೆ ಎಂತ ನರ್ಬ್ ಅಂತತ್ತೆ, ಈ ಬೆನ್ನಂಗಿದ್ ಈ ದಾರನ ತೆಗ್ದು
ಸಪ್ರೇಟ್ ಮಾಡಿ ಇದನ್ನ ಮಾತ್ರ ಹಾಕಿ, ಯಾಕಂದ್ರೆ ಅದು ಗ್ರೈಂಡರ್ ಹಂಗ ಅಥವಾ ನೀವು ಮಿಕ್ಸ್ ಹಂಗ ಕಡಿತೀರಿ ಅಲ್ಲ, ಅದು ನಾರ್ ಉಳ್ಕಂತಿತ್ತು. ಕ್ಲೀನ್ ಮಾಡಿ ನಾನೊಂದು 15ರಿಂದ 20 ಎಲೆ ಯೂಸ್ ಮಾಡಿದೆ. ನೀವೀಗ ಎಲಿನ ಇಷ್ಟೇನು ಲೆಕ್ಕ ಇಲ್ಲ, ಎಲಿ ಒಂಚೂರು ಜಾಸ್ತಿ ಯಾರು ಲೈಕ್ ಹತ್ತ ಹದ ಗೊತ್ತಾರಾಯ್ತು ನಿಮ್ಗೆ. ಈಗ ದಾಸವಾಳ ಸೊಪ್ಪು ಯಾರ ಮನೆಗೆ ಇರುವುದಿಲ್ಲ ಹೇಳಿ, ಎಲ್ಲಿ ಸಿಟಿ ಬದಂಗಿದ್ರು ಹೂವಿನ ಗಿಡ ನಟ್ಕೊಂಡೇ ಇರ್ತಾರೆ. ಬಟ್ ಇದು ಕಾಟ್ ಗಿಡ, ಕಸಿ ಗಿಡ ಅಲ್ಲ. ಈಗ ನೀವು ನರ್ಸರಿಂಗೆಲ್ಲ ತಗೊಂಡು ಹೋಗ್ರಿ ಕಣಿ, ಅದಲ್ಲ ಮಸ್ತ್ ಹೂ ಬಿಡುತ್ತಲ್ಲ ಆ ಗಿಡದ ಎಲಿನ ನಾನು ತಗೊಂಡು ಬಂದಿದ್ದೆ. ಇವನ್ ನಾನು ಗಿಡ ಕೂಡ ನಿಮ್ಗೆ ನಾನು ತೋರಿಸಿದೆ. ಸೊ ಈ ನಮ್ಮ ಬಂದಕ್ಕೆ ಇದಿಷ್ಟು ಸೊಪ್ಪು ಸಾಕತ್ತ. ಇದಿಷ್ಟು ಸೊಪ್ಪನ್ನ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಬ. ಸೊ ಈಗ ನಾವು ಕೈ ತೊಳ್ಕೊಂಡು ಬಂದಿದೆ. ಖಂಡಿತ ನೀವು ಕಮೆಂಟ್ ಮಾಡ್ತೀರಿ ಬಳಿ ಹಿಂದ ಈ ಕಣಿ ಬಳಿ ಬಂದಾಗ ತಾಂಗತ್ತಂದೇಳಿ. ಸೊ ನಾನು ಬಳಿ ಅದಕ್ಕೆ ಕಳಿಸಿ ಇಡ್ತಾ ಇದ್ದೆ. ಕೈನ ವಾಶ್ ಮಾಡ್ಕೊಂಡು ಬಂದಿದೆ ನಾನು. ಸೊ ಈಗ ಗ್ರೈಂಡರಿಗೆ ಫಸ್ಟ್ ನಾನು ಆಲ್ರೆಡಿ ನೆನೆಸಿಟ್ಟಿದೆ ಅಲ್ಲ, ಹೆಸರು ಕಾಳು, ಹೆಸರು ಬ್ಯಾಳಿ, ಉದ್ದಿನ ಕಾಳು ಮತ್ತೆ ಮೆಂತಿ, ಇದನ್ನ ನಾನು ಫಸ್ಟ್ ಹಾಕ್ತೆ ಗ್ರೈಂಡರಿಗೆ. ಹೆಸರು ಬ್ಯಾಳಿ, ಉದ್ದಿನ ಕಾಳು, ಮೆತ್ತಿ, ಅದ್ರೊಟ್ಟಿಗೆ ಸೊಪ್ಪನ್ನು ಮಾತ್ರ ಹಾಕ್ತಿದ್ದೆ. ಗ್ರೈಂಡರ್ ಆಫ್ ಮಾಡಿದೆ ಯಾಕಂದ್ರೆ ನಿಮ್ಗೆ ಆಡಿಯೋ ಕರೆಕ್ಟ್ ಕೇಳಲಿ ಅಂತ ಹೇಳಿ. ಇದು ಸಣ್ಣ ಆದ್ಮೇಲೆ ನಾನು ಅಕ್ಕಿಯನ್ನ ಹಾಕ್ತೆ. ಇದ್ರಲ್ಲಿ ಉದ್ದು, ಮೆತ್ತಿ ಕಾಳು, ಹೆಸರು ಸಣ್ಣ ಆಯ್ತು ಅಂದ್ರ ಮೇಲೆ ಈಗ ಅಕ್ಕಿನ ಆಡ್ ಮಾಡಿ. ಈಗ ಲೈಕ್ ನೀವು ಉದ್ದಿನ ಇಡ್ಲಿನ ಕಡಿತ್ರಿ ಕಣಿ, ಹಂಗೆ ಉದ್ದು ಒಂಚೂರು ಸಣ್ಣ ಆಯ್ತು. ಅದಕ್ಕೆ ಈಗ ನಾನು ಅಕ್ಕಿನ ಹಾಕ್ತಾ ಇದ್ದೆ. ನಾನು ಗ್ರೈಂಡರ್ ಆಫ್ ಇಟ್ಟಿದೆ ಎಂತಕಂದ್ರೆ ನಿಮ್ಗೆ ಆಡಿಯೋ ಕ್ಲಾರಿಟಿ ಇರ್ಲಿ ಅನ್ಕೊಂಡು. ಈಗ ಅಕ್ಕಿ ತುಂಬಾ ನಯಾ ಸಣ್ಣ ಹಾಕೋದು ಬೇಡ. ನೀವೇನಾದ್ರು ದೋಸೆ ಮಾಡೋದಿದ್ರೆ ನಯ ಮಾಡ್ಕಣಿ, ಬಟ್ ಒಂಚೂರು ತರಿ ಇರ್ಲಿ. ಅದನ್ನ ಒಂದು ಪಾತ್ರಕ್ಕೆ ತಕೊಂಬ. ಈಗ ಇದನ್ನ ಬಂದವನ್ನ ತಕೊಂಬ. ಆಕ್ಚುಲಿ ಅದು ಸ್ವಲ್ಪ ಬಂದ ಹಾಕೋದ್ರಿಂದ ಗ್ರೈಂಡರಿಂದ ಹಾರ್ತಾ ಇತ್ತು. ನಾನು ಸ್ವಲ್ಪ ಕಡಿತಾ ಇದ್ದೆ ಅಲ್ಲ, ನಿಮ್ಗೆ ಸಫಿಶಿಯಂಟ್ ಕಡಿದ್ರೆ ಬಂದ ಈ ತರ ಹಾರೋದಿಲ್ಲ. ಸೊ ಇದೀಗ ನನ್ಗೆ ಇದು ಸರಿ ಆಯ್ತು, ಹದ ಸರಿ ಆಯ್ತು. ಇದು ಎಂತ ಮಾಡ್ಕೊಂಡು ನಾನು ಹೇಳಿಕೊಡ್ತೆ. ಇಡ್ಲಿ ಅಡಕ್ಲಿಗೆ ನೀರ್ ಹಾಕಿ ನಾನು ಸ್ಟೀಮ್ ಬಪ್ಪಕ್ಕೆ ಅಂದ್ರೆ ಹಬಿ ಬಪ್ಪಕ್ಕೆ ಸ್ಟಾರ್ಟ್ ಆಯ್ಲಿ ಅನ್ಕೊಂಡು ಒಂದ್ ಸೈಡಲ್ಲಿ ಇಟ್ಟಿದೆ. ಈಗ ಈ ಬಂದ ಇತ್ತು ಕಣಿ, ಕಡದ್ದು ಬಂದನ ನೀವ್ ಹೆಂಗೆ ಉದ್ದಿನ ಹಿಟ್ಟಿಗೆ ಹಿಂದಿನ ದಿವ್ಸ ಕಡ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಡುತ್ರಿ, ನಿಮ್ ಊರಿಗೆ ಹೆಂಗ್ ಬೇಕು ಹುಳಿ ಬರ್ಸ್ಕಲ್ಲ ಅದೇ ತರ. ಈಗ ನಾನ್ ಎಂತ ಮಾಡ್ತೆ ಅಂದ್ರೆ ಒಂದು 5 ಗಂಟೆ 6 ಗಂಟೆ ಸಾಯಂಕಾಲ ಕಡಿತೆ, ಮರು ದಿವಸ ಬೆಳಿಗ್ಗೆ 7 ಕಾಲಿಗೆ ಇಡ್ಲಿ ಮಾಡ್ತೆ. ಅದು ನೀವ್ ಹ್ಯಾಂಗ್ ಉದ್ದಿನ ಇಡ್ಲಿನ ಹುಳಿ ಬರ್ಸ್ತ್ರಿ ಅಲ್ಲ, ಅದೇ ತರ ಅಷ್ಟೇ ಟೈಮನ್ನ ಇದಕ್ ಕೊಡಿ. ನಿಮ್ಗೆ ಅಂದ್ರೆ ಸಾಫ್ಟ್ ಇಡ್ಲಿ ಬರ್ತತ್ತ. ಈಗ ಇದು ನಿಮ್ಗೆ ಹೆಂಗೋ ಆಬ್ವಿಯಸ್ಲಿ ಗೊತ್ತಿತ್ತಲ್ಲ, ಈಗ ಇಡ್ಲಿನ ಈಗ ಕಡ್ದು ಈಗ ಮಾಡೋಕ್ ಆತಿಲ್ಲ, ಈಗ ಅಡ್ಗೆ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಎಂತ ಮಾಡಿದೆ ಅಂದ್ರೆ ಕಡದ್ ಬಂದ ಈಗ ನಿಮ್ಗೆ ತೋರ್ಸಿದಲ್ಲ ಅದಲ್ಲ, ನಾನು ಆಲ್ರೆಡಿ ಹುಳಿ ಬರ್ಸಿ ಇಟ್ಟು ಬಂದಾಯ್ತು, ಅದನ್ನ ನಾನೀಗ ಇಡ್ಲಿ ಮಾಡಿ ನಿಮ್ಗೆ ತೋರಿಸ್ತೆ. ಈ ಬಂದ ಈಗ ಹುಳಿ ಬರ್ಸಿತ್ತಲ್ಲ, ಇದಕ್ಕೆ ಉಪ್ಪು ನಿಮ್ಮ ಅದಕ್ಕೆ ನಿಮ್ಗೆ ಎಷ್ಟು ಉಪ್ಪು ಬೇಕಷ್ಟು ಉಪ್ಪನ್ನ ಹಾಕಿ ಈಗ ಇದನ್ನ ಹೆಂಗೆ ನೀವು ಇಡ್ಲಿನ ಬೇಯಿಸ್ರಿ ಅಲ್ಲ ಅದೇ ತರ. ನಾನು ಆಕ್ಚುಲಿ ಇಡ್ಲಿಗೂ ಗಿಣಲಿಗೆ ಎಂತದ್ದು ಹಚ್ಚುದಿಲ್ಲ. ಕೆಲವರು ಇಡ್ಲಿ ಗಿಣಲಿಗೆ ಎಣ್ಣೆ ಹಚ್ಚುದು ಅಥವಾ ಏನಾದ್ರು ಪಸಿ ಹಚ್ಕಂತ್ರಂದ್ರೆ ನಾನು ಇಡ್ಲಿಗೂ ಹಚ್ಚುದಿಲ್ಲ, ಯಾವುದೇ ಇಡ್ಲಿ ಮಾಡ್ರು ನಾನು ಹಚ್ಚುದಿಲ್ಲ. ಹಂಗಾಗಿ ಇದನ್ನ ನಾನು ಹಂಗೆ ಬೇಯೋಕೆ ಇಡ್ತಾ ಇದ್ದೆ. ಈ ದಾಸವಾಳ ಸೊಪ್ಪಿತ್ತಲ್ಲ, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಈ ಸೊಪ್ಪನ್ನ ಆಯುರ್ವೇದದಲ್ಲೂ ಕೂಡ ಆರೋಗ್ಯದ ಟ್ರೀಟ್ಮೆಂಟ್ಗೆ ಇದನ್ನ ಬಳಸ್ತಾರೆ. ನಿಮ್ಗೆ ದೇಹದಲ್ಲಿ ಶೀತದ ಅಂಶ ಜಾಸ್ತಿ, ಇದು ತುಂಬಾ ತಂಪು. ಹಂಗೆ ನಿಮ್ಗೆ ದೇಹದಲ್ಲಿ ಡಿಹೈಡ್ರೇಟ್ ಆದಿದ್ರೆ ಇದು ನಿಮ್ ಬಾಡಿನ ಹೈಡ್ರೇಟ್ ಮಾಡತ್ತೆ. ಮತ್ತೆ ನಿಮ್ಮ ಸ್ವಾಸ್ಥ್ಯ ಆರೋಗ್ಯಕ್ಕೆ ಇದು ತುಂಬಾ ತುಂಬಾ ಒಳ್ಳೇದು. ಇದು ತುಂಬಾ ಅಂದ್ರೆ ಈಗ ಎಂತ ಗೊತ್ತಾ, ನಮ್ದು ಫಾಸ್ಟ್ ಲೈಫ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಕಣಿ ಈಗ ಒಂದೊಂದು 6 ತಿಂಗಳಿಂದ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ. 6 ತಿಂಗಳು ಹೋದೇ ಗೊತ್ತಾಯಿಲ್ಲ, 6 ದಿವಸ ಆಯ್ತು ಅಮ್ಮಂಗಿತ್ತು. ಬಟ್ ಹಿಂದೆ ತಿರುಗಿ ನೋಡುವಾಗ ಇದು 6 ತಿಂಗಳು ಆಯ್ತು. ಸೊ ಹಾಗಾಗಿ ಆ ಲೈಫಲ್ಲಿ ನಾವ್ ಎಂತ ಮಾಡ್ತಿತ್ತಂದ್ರೆ ಅದನ್ನ ಹುಡುಕಕ್ ಹೋತಿಲ್ಲ, ಅಂದ್ರೆ ಹುಡುಕಿ ತಂದು ಮಾಡುವಷ್ಟು ಪೇಷನ್ಸ್ ಇಲ್ಲ. ಬಟ್ ಇಂಥದ್ದೆಲ್ಲ ಮಾಡಿ ತಿನ್ನುವತ್ತಿಗೆ ನಮ್ಮ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯ, ನಮ್ಮ ಮನೆಯವರ ಆರೋಗ್ಯನ ನಾವು ಕಾಪಾಡ್ಕೊಂಡು ಹೋಗ್ಲಕ್ಕ. ತುಂಬಾ ಹಬೆ ಬರ್ತಿತ್ತು, ಯಾಕಂದ್ರೆ ಬೇಗ ಬೇಯ್ತಿದೀಗ. ಆಲ್ರೆಡಿ ನಾನು ಆಗಲೇ ಇಟ್ಟಿದೆ ಅಲ್ಲ, ಹಂಗಾಗಿ ಒಂದು 20ರಿಂದ 25 ನಿಮಿಷ ಆಗಿರ್ಬೋದು. ಕಣಿ ನಿಮ್ ಇಡ್ಲಿ ಹೆಂಗ್ ಬೇಯ್ತು ಅನ್ಕೊಂಡ. ಸೊ ಇದನ್ನ ನಾನು ಓಪನ್ ಮಾಡ್ತೆ. ನಿಮ್ಗೆ ಗೊತ್ತೈತಲ್ಲ ಈಗ ನೀವ್ ಹೆಂಗ್ ಉದ್ದಿನ ಇಡ್ಲಿನೆಲ್ಲ ಬೆಂದಿತ್ತ ಇಲ್ಲಿ ಅಂತ ಚೆಕ್ ಮಾಡ್ತಿಲ್ಲ, ಸೇಮ್ ಮೆಥಡ್. ಇದು ಕಂಟ್ಲಿಲ್ಲ ಅಂದ್ರೆ ನೀವು ಮಾಡ್ಲಕ್. ಸೊ ಕಣಿ ಇಡ್ಲಿ ಎಷ್ಟು ಉಬ್ಬಿ ಬಂದಿತ್ತಲ್ಲ. ಸೊ ನಾನು ಜಸ್ಟ್ ಇದನ್ನ ಹಿಂಗೆ ಹಾಕಿ ಕಾಣ್ತೆ, ಈ ಕಣಿ ಇದಕ್ಕೇನು ಅಂಟುತ್ತಾ ಇಲ್ಲ. ಸೊ ಇಡ್ಲಿ ಬೆಂದಿತ್ತು. ಈಗ ಇಡ್ಲಿನ ನಾನು ಇದು ಸ್ಟವ್ ಆಫ್ ಮಾಡ್ತಿದ್ದೆ. ಇಡ್ಲಿನ ತೆಗೆದು
ಎಷ್ಟೊಂದು ದಾಸವಾಳ ಕಡುಬು ಹಿಂದಿನ ಅಡಿಗೆ. ಸೊ ನಾ ಅದಕ್ಕೆ ನಮ್ಮ ಸುಮತಿ ಆಂಟಿಗೆ ರುಚಿ ಕಾಂಬು ಕೊಡ್ತಿದ್ದೆ. ಆಂಟಿ ರುಚಿ ಮಾಡ್ತಾರೆ ಅಂದ್ರೆ ನಾನು ಸ್ವಲ್ಪ ಹಾಳ್ತೀನಿ. ಇದಕ್ಕೆ ಮೀಟ್ ಐನ ಕಾಮನ್ ಆಂಟಿ ಅಂಚೆ ತುಪ್ಪ ಹಾಕುದು ಇದಕ್ಕೆ ಹದ ಕರೆಕ್ಟ್ ಆಯ್ತಾ? ಸೊ ನಮ್ ದಾಸನಲ್ಲಿ ಇಡ್ಲಿ ರೆಡಿ. ತುಂಬಾ ಸಾಫ್ಟ್ ಆಯ್ತು. ನಾನು ಆಂಟಿಗೆ ಟೇಸ್ಟ್ ಮಾಡೋ ಕೊಟ್ಟೆ, ಅವ್ರು ಹೇಳಿದ್ರೆ ಟೇಸ್ಟ್ ರೀಚ್ ಆಯ್ತು ಅನ್ಕೊಂಡ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇಲ್ಲಿ ಕಣಿ ಸಾಫ್ಟ್ ಇತ್ತು ಅನ್ಕೊಂಡೆ, ನಿಮ್ಗೆ ಇಲ್ಲಿ ಗೊತ್ತಾಯ್ತು. ಸೊ ತುಂಬಾ ಸಾಫ್ಟ್ ಇತ್ತು. ಮುಂಚೆ ಇದನ್ನ 2 ತರದಲ್ಲಿ ಮಾಡ್ತಿದ್ರಮ್ರ. ಒಂದು ಇದಕ್ ನಾನೇನು ಕಾಯಿ ಬೆಲ್ಲ ಅಂತ ಹಾಕಲ್ಲ, ಬರೀ ನಿಮ್ಗೆ ಗೊತ್ತಿತ್ತಲ್ಲ ಎಂತೆಲ್ಲ ಹಾಕಿದೆ ಅಂತ. ಅಂದ್ರೆ ಹೊಟ್ಟಿ ಹಾಳಾದರಿಗೆ, ಹೊಟ್ಟಿ ಕ್ಲೀನ್ ಅಪ್ಪಕ್ಕೆ ಅಂದ್ರೆ ಅದಕ್ಕೆ ಇದನ್ನ ಕೊಡ್ತಿದ್ರಮ್ರಿ. ಇನ್ನೊಂದು ಇದಕ್ಕೆ ಬೆಲ್ಲ ಮತ್ತೆ ಕಾಯಿ ಹಾಕಿಯೂ ಮಾಡ್ತಾರಮ್ರ. ಬಟ್ ನಾನು ಟ್ರೈ ಮಾಡೋದು ಇದೆ, ಹಿಂಗೆ ಮಾಡೋದು. ಇದನ್ನ ಬೆಣ್ಣೆ ಮತ್ತೆ ತುಪ್ಪದ ಜೊತೆ ಸೂಪರ್ ಕಾಂಬಿನೇಷನ್. ಬೆಣ್ಣೆ ಅಂದ್ರೆ ಅಂಗಡಿಗೆ ತಕೊಂಡ್ ಬಂದ್ ಬೆಣ್ಣೆ ಅಲ್ಲ, ಬೆಳಿಗ್ಗೆ ಅಷ್ಟೇ ಇಡ್ಲಿ ಬೇಯಿಸ್ತಾ ಇರ್ಕ ಆಚೆಗೆ ಬೆಣ್ಣೆ ಕಡ್ದು ಆ ಫ್ರೆಶ್ ಬೆಣ್ಣೆ ಹೈಕಂಡು ಮುರಿದು ಬಾಯಿ ಹಂಗಿಟ್ಟಿರುತ್ತಲ್ಲ, ಸೂಪರ್. ಇಂಥ ಅಡಿಗೆಗಳನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರ್ತೆ. ಇನ್ನು ಹೆಚ್ಚೆಚ್ಚು ವಿಡಿಯೋಗಳು ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಗೆ ನಮ್ಮ ದರ್ಪಣದ ಮೂಲಕ ಬರ್ತಾ ಇರತ್ತೆ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್.